ಮಾಡಿರೋದಲ್ಲ, ಅಥವಾ ಗಾರೆ ಕೆಲಸಬಿಟ್ಟು ಕಾಂಕ್ರೀಟ್ ಜಂಗಲ್ ಮಾಡಿರೋದಲ್ಲ. ಚಾಮುಂಡಿ ಬೆಟ್ಟ ಅಂದರೆ ಮೈಸೂರಿನ ಐಕಾನ್ ಆಯ್ತಾ. ಚಾಮುಂಡಿ ಬೆಟ್ಟಕ್ಕೆ ಚಾರಿತ್ರಿಕ ಮಹತ್ವ ಇದೆ, ಸಾಂಸ್ಕೃತಿಕ ಮಹತ್ವ ಇದೆ. ಕಟ್ಟಡಗಳು ಬೇಡ, ನಮಗೆ ಕಾಡೇ ಬೇಕು. ನನ್ನ ಸರ್ಕಾರ ಹೇಳ್ತಾ ಇದೆ, ಪ್ರೊಟೆಕ್ಟ್ ಗ್ರೀನ್ ಹಿಲ್ಸ್ ಫಾರ್ ಅ ಗೋಲ್ಡನ್ ಫ್ಯೂಚರ್. ನಮ್ಮ ಫ್ಯೂಚರ್ಗೂ ಅಷ್ಟೇ, ಬೇರೆಯವ್ರ ಫ್ಯೂಚರ್ಗೂ ಅಷ್ಟೇ.
ಅದು ದೋಸೆ ಆ ಕಡೆ ಬಂದು ನೋಡಿ, ಈ ಬೆಟ್ಟ ಇದೆಯಲ್ಲ, ಇದು ಮೈಸೂರಿನ ಹೆಮ್ಮೆ, ಮೈಸೂರಿನ ಪ್ರೈಡ್. ಗೊತ್ತಾಯ್ತಾ? ಚಾಮುಂಡಿ ಬೆಟ್ಟ ಅಂದರೆ ಮೈಸೂರಿನ ಐಕಾನ್. ಗೊತ್ತಾಯ್ತಾ? ಚಾಮುಂಡಿ ಬೆಟ್ಟಕ್ಕೆ ಚಾರಿತ್ರಿಕ ಮಹತ್ವ ಇದೆ, ಸಾಂಸ್ಕೃತಿಕ ಮಹತ್ವ ಇದೆ, ಪಾರಂಪರಿಕ ಮಹತ್ವ ಇದೆ. ಇದರ ಇತಿಹಾಸ ತುಂಬ ಹಿಂದಕ್ಕೆ ಹೋಗುತ್ತೆ. ನಮ್ಮ ಸರ್ ಇಲ್ಲೇ ಇದ್ದಾರೆ, ಹೋಗುತ್ತೆ. ಇದು ಪುರಾಣ ಕಾಲಕ್ಕೆ ಹೋಗುತ್ತೆ. ಮೊದಲು ಮಹಾಬಲೇಶ್ವರ ಬೆಟ್ಟ ಅಂತಿತ್ತು. ಆಯ್ತಾ? ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಇದು ಮೈಸೂರಿಗರ ಹೆಮ್ಮೆ ಅನ್ನೋದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು. ಎರಡನೇದು, ಇದು ಸಂರಕ್ಷಿತ ಅರಣ್ಯ ಪ್ರದೇಶ. ಇದು ಚಾಮುಂಡಿ ಬೆಟ್ಟ ಅನ್ನೋದು ಒಂದು ರಿಸರ್ವ್ ಫಾರೆಸ್ಟ್. ಹೌದಾ? ರಿಸರ್ವ್ ಫಾರೆಸ್ಟ್ ಇದು. ಆಮೇಲೆ ಬೆಟ್ಟದ ಮೇಲಿರುವಂಥ ದೇವಸ್ಥಾನಗಳು ಇರುವಂಥ ಜಾಗ ಪಾರಂಪರಿಕ ತಾಣ. ಆಯ್ತಾ? ಇದನ್ನ ಮೈಸೂರು ಪ್ಲಾನಲ್ಲೇ ಸರ್ಕಾರನೇ ಘೋಷಣೆ ಮಾಡಿದೆ. ಮೈಸೂರು ನಂಜನಗೂಡು ಮಾಸ್ಟರ್ ಪ್ಲಾನ್ನಲ್ಲಿ ಸರ್ಗೆ ಗೊತ್ತಿದೆ ಯಾವ ಪೇಜಲ್ಲಿದೆ ಅಂತ. ಎರಡಾಯ್ತಾ? ಒಂದು, ಇದು ಸಂರಕ್ಷಿತ ಅರಣ್ಯ ಪ್ರದೇಶ. ಎರಡನೇದು ಪಾರಂಪರಿಕ ತಾಣ. ಮೂರನೇದು, ಕೋರ್ಟು ಅಲ್ಲಿ ಏನು ಕಟ್ಟಬೇಡಿ ಅಂತ ಆದೇಶ ಕೊಟ್ಟಿದೆ, ಹೈಕೋರ್ಟು. ಅಲ್ಲಿ ಪರ್ಮನೆಂಟ್ ಆದ ಶಾಶ್ವತವಾದ ಕಟ್ಟಡಗಳನ್ನ ಕಟ್ಟಬೇಡಿ ಅಂತ ಹೇಳಿದೆ. ಅದನ್ನು ಲೆಕ್ಕಕ್ಕೆ ಹಾಕ್ತಾ ಇಲ್ಲ. ಆಮೇಲೆ ಕಳೆದ 25 ವರ್ಷದಲ್ಲಿ ಎಷ್ಟು ಮನೆಗಳಾಗಿದೆ ನೋಡಿ. ಇದು ಸಮತಟ್ಟಾದ ಪ್ರದೇಶ ಅಲ್ಲ, ಇದು ಗುಡ್ಡ ತಾನೆ, ಬೆಟ್ಟ ತಾನೆ. ಈ ಬೆಟ್ಟದ ಒಳಗಡೆ ರಚನೆ ಇದೆಯಲ್ಲ, ಅದು ಸೂಕ್ಷ್ಮ ಅಂತ ತಜ್ಞರು ಹೇಳ್ತಾರೆ. ನಾನಲ್ಲ, ಅಥವಾ ನಮ್ಮ ಸರಲ್ಲ. ಇವರು ಪುರಾಣದ ಬಗ್ಗೆ, ಪರಂಪರೆ ಬಗ್ಗೆ ಮಾತಾಡ್ತಾರೆ. ಆದರೆ ಭೂವಿಜ್ಞಾನಿಗಳು, ಬೇರೆ ತಜ್ಞರು ಈ ಬೆಟ್ಟದ ಒಳಗೆ ರಚನೆ ಆಗಿದೆಯಲ್ಲ, ಕಲ್ಲು ಮಣ್ಣು, ಅದರ ಒಳಗಡೆ ಸಂರಚನೆ ಅದು ದುರ್ಬಲ, ಸೂಕ್ಷ್ಮ ಅಂತ ಹೇಳಿದ್ದಾರೆ. ಸಮತಟ್ಟಾದ ಪ್ರದೇಶದಲ್ಲಿ ಮನೆಗಳು ಕಟ್ಟೋ ರೀತಿಯಲ್ಲಿ ಇಲ್ಲಿ ಕಟ್ಟಿದ್ರೆ ಯಾವತ್ತಾರು ಕುಸಿಬಹುದು ಅನ್ನೋ ಅಪಾಯ ಇದೆ. ಈಗಾಗಲೇ 2-3 ಸಾರಿ ಕುಸಿದಿದೆ. ಆದ್ರಿಂದ ಈ ಬೆಟ್ಟಕ್ಕೆ ಈಗ ನಮ್ಮ 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 ಬಳಗದ ಸದಸ್ಯರು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾ ಇದ್ರು. ನಾನು ಒಂದು 60 kg ಅಕ್ಕಿ ಹೊರೋಕ್ಕೆ ಸಾಧ್ಯ ಇದೆ. ನನಗೆ ಒಂದು 2 ಮೂಟೆ ಹಾಕ್ಬಿಟ್ಟು ಹೊರುವಂದ್ರೆ ಹೇಗೆ ಸಾಧ್ಯ? ಅಲ್ಲ ಬಿದ್ದೋಗ್ತೀವಿ. ಹೌದಲ್ಲ? ಆ ಥರ ಆಗ್ತಾ ಇದೆ ಇಲ್ಲಿ. ಆಯ್ತಾ? ವಿಪರೀತ ಮನೆಗಳು ಕಟ್ತಾ ಇದ್ದಾರೆ, ವಿಪರೀತ ಕಟ್ಟಡಗಳು ಕಟ್ತಾ ಇದ್ದಾರೆ. ಅದು ಕುಸ್ತೋಗ್ಬಿಡುತ್ತೆ ಅಂತ ಆತಂಕ ನಮ್ಗಷ್ಟೇ. ಆಯ್ತಾ? ಈ ಬೆಟ್ಟಕ್ಕೂ ಮೈಸೂರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ, ಒಂದು ಭಾವನಾತ್ಮಕ ಸಂಬಂಧ ಇದೆ. ಬೆಟ್ಟ ದೇವಸ್ಥಾನ ಎಷ್ಟು ಮುಖ್ಯನೋ, ಮನುಷ್ಯರಿಗೆ ಎಷ್ಟು ಮುಖ್ಯನೋ, ಇಲ್ಲಿರೋ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಹುಳ ಹುಟ್ಟೆ ಪ್ರತಿಯೊಂದಕ್ಕೂ ಹಕ್ಕಿದೆ ಬದುಕಕ್ಕೆ. ಹೌದಲ್ವಾ? ಎಲ್ಲಕ್ಕೂ ಬದುಕಬೇಕಲ್ವಾ? ಅವೆಲ್ಲ ಇದ್ರೆ ನಾವು ತಾನೇ. ಪ್ರಕೃತಿ ಇರೋದೇ ಹಾಗೆ. ನಾವು ಇಲ್ದೇನೆ ಇದ್ರೂ ಪ್ರಕೃತಿ ಇರುತ್ತೆ. ಮಕ್ಕಳನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಪರಿಸರಕ್ಕೆ ತೇಜಸ್ವಿ ಹೇಳ್ತಾ ಇದ್ರು, ಈ ಪರಿಸರಕ್ಕೆ, ಪ್ರಕೃತಿಗೆ, ಈ ಭೂಮಿಗೆ ಮನುಷ್ಯ ಅನಿವಾರ್ಯ ಅಲ್ಲ. ಮನುಷ್ಯ ಇಲ್ದೇನೆ ಲಕ್ಷಾಂತರ ವರ್ಷಗಳು ಈ ಭೂಮಿ ಬದುಕಿದೆ. ಹೌದಾ? ಆದ್ರೆ ಮರ ಗಿಡ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ತುಂಬಿ ಚಿಟ್ಟೆ ಜೇನು ಇವು ಇಲ್ಲದೆ ಇದ್ರೆ ಉಳಿಯಲ್ಲ. ಹೌದಾ? ಆದ್ರಿಂದ ಎಲ್ಲ ಜೀವ ಸಂಕುಲ ಉಳಿಬೇಕು ಅಂತ ನಾವು ಬಯಸೋದಾದ್ರೆ ನಾವು ಈ ಬೆಟ್ಟ ಉಳಿಸ್ಬೇಕು. ನೋಡಿ, ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಮಕ್ಕಳಿಗೆ ಸೈಟ್ ಮಾಡಬೇಕು, ಚಿನ್ನ ತೆಗಿಬೇಕು, ಆಸ್ತಿ ಮಾಡಬೇಕು ಅಂತೀವಿ. ಅವಕ್ಕೆ ಒಳ್ಳೆ ಗಾಳಿನೇ ಸಿಗದೇ ಇದ್ರೆ, ಒಳ್ಳೆ ನೀರೇ ಸಿಗದೇ ಇದ್ರೆ, ಒಳ್ಳೆ ಆಹಾರನೇ ಸಿಗದೇ ಇದ್ರೆ ನಾವು ಎಷ್ಟು ಮಾಡಿಟ್ಟು ಏನು ಪ್ರಯೋಜನ ಹೇಳಿ? ನೋಡಿ, ನಿಮ್ಮ ಮಕ್ಕಳುಗಳ ಕಾಲಕ್ಕೆ ಬೆನ್ನಿಂದ್ಗಡೆ ಆಕ್ಸಿಜನ್ ಸಿಲಿಂಡರ್ ನಾವು ಕಳಿಸ್ಬೇಕಾಗುತ್ತೆ. ನೀವೆಲ್ಲ ಈಗ ಬ್ಯಾಗ್ನ ತಗೊಂಡು ಹೋಗ್ತಾ ಇದ್ದೀರಲ್ವಾ, ಬೆನ್ನಿಂದ್ಗಡೆ ಬ್ಯಾಗ್ನ ತಗೊಂಡು ಹೋಗ್ತಾ ಇದ್ದೀರಲ್ವಾ, ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಮ ಬೆನ್ನಿಂದೆ ನಿಮ್ಮ ಮಕ್ಕಳಿಗೆ ಒಂದೊಂದು ಆಕ್ಸಿಜನ್ ಸಿಲಿಂಡರ್ನ ನೇತಾಕ್ಬಿಟ್ಟು ಕಳಿಸ್ಬೇಕಾಗುತ್ತೆ. ಅದು ಬೇಕಾ? ಮತ್ತೇನು ಮಾಡಬೇಕು? ಹೋರಾಟ ಮಾಡ್ತೀರಾ? ಹೋರಾಟ ಅಂದ್ರೆ ಹಿಂಗೆ ನಮ್ದು ಸಾಂಸ್ಕೃತಿಕ ಹೋರಾಟ. ಬೀದಿಲಿ ನಿಂತ್ಕೊಂಡು ಧಿಕ್ಕಾರಕ್ಕೆ ಹೋಗೋದಲ್ಲ, ಅರಿವು ಮೂಡಿಸೋದು. ನಾನು ಕಸ ಬಿಸಾಕಬಾರ್ದು, ಪ್ಲಾಸ್ಟಿಕ್ ಬಿಸಾಕಬಾರ್ದು, ಗಿಡ ನೆಡಬೇಕು, ಈ ಬೆಟ್ಟ ನಂದು. ಆಯ್ತಾ? ನಾವೆಲ್ಲ ನಮ್ಮ ಪುಟಣೆಯರು ಹೇಳೋರು ಅಲ್ರಿ, ನಮ್ಮ ಮನೇನ ನಮ್ಮ ದೇವ್ರ ಮನೆನ ಎಷ್ಟು ಸ್ವಚ್ಛವಾಗಿ ಇಟ್ಕೊತೀವಿ, ಅದಷ್ಟೇ ಸಾಕ ನಮಗೆ. ಮನೆಯಿಂದ ಆಚೆ ನಂದಲ್ಲ, ತಗೊಂಡೋಗಿ ಬಿಸಾಕೋದು. ಪಕ್ಕದಲ್ಲಿ ಖಾಲಿ ಜಾಗ ಇದ್ರೆ ತಗೊಂಡೋಗಿ ಬಿಸಾಕೋದು. ಇದು ಮಾಡಬಾರ್ದಲ್ವಾ? ಈ ಭೂಮಿನ, ಈ ದೇಶನ ಪ್ರೀತಿಸೋರು ಎಲ್ಲ ಕಡೆ ಸ್ವಚ್ಛತೆನ ನೋಡಬೇಕು. ಹೌದಾ? ಸ್ವಚ್ಛತೆ ಕಾಪಾಡಕ್ಕೆ ಪಣ ತೊಡ್ತೀರಾ? ನೀವು ನಿಮ್ಮನ್ನ ನೋಡಿ ಬೇರೆ ಶಾಲೆ ಮಕ್ಕಳುಗಳು
ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. 2,000 ಮಕ್ಕಳನ್ನ ಈ ಕಡೆಯಿಂದ ಆ ಕಡೆಗೆ 1,000 ಮಕ್ಕಳನ್ನ ಮಾನವ ಸರಪಳಿ ಮಾಡಿ ದೇವಸ್ಥಾನ ಬಳಸಿ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡಬೇಕು ಅಂತಿದೆ. ಹೌದಾ? ಹೌದು. ಅದಕ್ಕೆ ಸಹಕಾರ ಕೊಡ್ತೀರಾ? ಹೌದು. ಮೈಸೂರಿಂದನೇ ಪರಿಸರ ಸಂರಕ್ಷಣೆ ಹೋರಾಟ ರಾಜ್ಯದಾದ್ಯಂತ ಮೊಳಗಬೇಕು. ಹೌದಾ? ಹೌದು. ಚಾಮುಂಡಿ ಬೆಟ್ಟ ಉಳಿಸೋದ್ರ ಮೂಲಕ ನಾವು ಪರಿಸರನ ಉಳಿಸ್ತೀವಿ ಅಂತ ಸಂದೇಶ ಕೊಡಬೇಕು. ಕೊಡ್ತೀರಾ? ಪರಿಸರದಿಂದ ನಾವು ಪರಿಸರ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಪರಿಸರದಿಂದ ನಾವು ನೋಡಿ. ರಂಗರಾಜು ಅಂತ ಪರಶುರಾಮೇಗೌಡರು ಬಹಳ ಚೆನ್ನಾಗಿ ಎಲ್ಲವನ್ನೂ ವಿವರವಾಗಿ ಹೇಳಿದ್ದಾರೆ. ಚಾಮುಂಡಿ ಬೆಟ್ಟ ನಾವು ಹೆಗಲ ಮೇಲೆ ಹೊತ್ಕೊಂಬಂದು ಮಾಡಿರೋದಲ್ಲ, ಅಥವಾ ಗಾರೆ ಕೆಲಸ್ಬಿಟ್ಟು ಕಾಂಕ್ರೀಟ್ ಜಂಗಲ್ ಮಾಡಿರೋದಲ್ಲ. ಈ ಮನೆ ಕಟ್ತಾ ಇದ್ದಾರೆ, ನಿಜವಾಗ್ಲೂ ಇದು ಪರ್ಮಿಷನ್ ಇದೆಯಾ? ಇಂಥ ಮನೆಗಳು ಎಷ್ಟು ಬರ್ತಾ ಇದ್ದಾವೆ ಗೊತ್ತಾ ಚಾಮುಂಡಿ ಬೆಟ್ಟದಲ್ಲಿ? ಬೆಟ್ಟ ತಡ್ಕೊಳತ್ತಾ? ಬೆಟ್ಟದ ಮಣ್ಣು ಸ್ವಾಭಾವಿಕವಾಗಿ ಬಂದಿರೋದಕ್ಕಿಂತ ಹೊರಗಿಂತ ತಂದು ಮಹಾರಾಜರ ಕಾಲದಲ್ಲಿ ಬೆಟ್ಟದ ಮೇಲೆ ಮಣ್ಣು ತುಂಬಿ ಈ ದೇವಸ್ಥಾನಗಳನ್ನು ಕಟ್ಟಿರೋದು. ಇದರಲ್ಲಿ ಪಾರಂಪರಿಕ ಪ್ರದೇಶ, ಪಾರಂಪರಿಕ ಕಟ್ಟಡಗಳು ಅಂತಾನೆ ಸರ್ಕಾರ ಘೋಷಣೆ ಮಾಡಿದೆ. ಅದರಲ್ಲಿ ನಮ್ಮಲ್ಲಿರ್ತಕ್ಕಂಥ ಅರಮನೆ, ಮೇಲ್ಗಡೆ ಇರ್ತಕ್ಕಂಥ ರಾಜೇಂದ್ರ ವಿಲಾಸ ಅರಮನೆ, ಮೇಲಿರ್ತಕ್ಕಂಥ ಈಗಾಗಲೇ ಹೇಳಿದ್ರು ಮಹಾಬಲೇಶ್ವರ ತೀರ್ಥ ಅಂತ ಕರಿತಿದ್ರು. ಒಂದು ಮಹಾಬಲೇಶ್ವರ ದೇವಸ್ಥಾನವೇ 950ರಲ್ಲಿ ಕಟ್ಟಿರುತ್ತೆ ಗಂಗರ ಕಾಲದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಒಂದು ಶಾಸನ ಸಹ ಇದೆ. ಇಲ್ಲಿ ರಾಜ ಮಹಾರಾಜರು ಆಳಿದ್ದಕ್ಕೆ 29 ಶಾಸನಗಳು ಸಿಕ್ಕಿವೆ ಇದುವರೆಗೂ. ಅಂದರೆ ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ರಾಜರು ಮತ್ತು ಮೈಸೂರು ಮಹಾರಾಜರ ಕೊಡುಗೆಗಳೇ ಈ ಬೆಟ್ಟದಲ್ಲಿ ಇರ್ತಕ್ಕಂಥದ್ದು. ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗದೆ ಬೆಟ್ಟಕ್ಕೆ ಈಗೆಲ್ಲ ಹತ್ಕೊಂಡ್ಬಂದ್ರಿ. ಯಾರು ಮಾಡಿದ್ದು ಹಂತಗಳನ್ನ? ಮಹಾರಾಜರ ಕಾಲದಲ್ಲಿ ಹಂತ, ದೇವಸ್ಥಾನ, ಅರಮನೆ, ನಂದಿ. ಈ ಹಂತ ಮಾಡಿ ಸುಮಾರು 700-800 ವರ್ಷ ಆಗಿದೆ. ನಂದಿ ಮಾಡಿ 500 ವರ್ಷ ಆಗಿದೆ. 950 ಮೊದಲನೇ ದೇವಸ್ಥಾನ ಕಟ್ಟಿದ್ದಾರೆ. ಆ ನಂತರ ಹೊಯ್ಸಳರ ಕಾಲದಲ್ಲಿ ಈ ಚಾಮುಂಡೇಶ್ವರಿ ದೇವಸ್ಥಾನದ ವಿಗ್ರಹ, ಮೂಲ ವಿಗ್ರಹ ಅವರೇ ಮಾಡಿರೋದು. ಅನಂತರ 500 ವರ್ಷಗಳ ಹಿಂದೆ ಅದರ ಮುಂದೆ ಗೋಪುರ ಕಟ್ಟಿರೋದು. ಸ್ವಾಮಿ, ಈಗ ಗೋಪುರದ ಪಕ್ಕದಲ್ಲಿ ನಾವು ದೊಡ್ಡ ದೊಡ್ಡ ಬಂಡೆಗಳನ್ನ ಒಡೆದು ತಂದು ಕಟ್ತೀವಿ ಅಂತ ಕೂತಿದ್ದಾರೆ. ಅದನ್ನು ತಡ್ಕೊಳ್ಳೋ ಶಕ್ತಿ ಬೇಕಲ್ಲ ಬೆಟ್ಟಕ್ಕೆ. ಬೆಟ್ಟ ಕುಸಿತು 2021ರಲ್ಲಿ. ಅದನ್ನ ಸರಿ ಮಾಡಕ್ಕೆ 5 ವರ್ಷ ತಗೊಂಡಿದ್ದಾರೆ. ಈಗ ಸರಿ ಆಯ್ತು, ನಾವೆಲ್ಲ ಗಲಾಟೆ ಮಾಡ್ತಿದ್ದೀವಲ್ಲ, ಸರಿ ಮಾಡಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟು, ಒಂದು ಫೋಟೋ. ಅದು ರಸ್ತೆ ಮಾಡಿಲ್ಲ. ರಸ್ತೆ ಮಾಡಕ್ಕೆ ಮುಂಚೆ ಪ್ರಾಯೋಗಿಕವಾಗಿ ನಮ್ಮನ್ನು ಬಿಟ್ಟವ್ರೆ. ನಾವು ಬಿದ್ದೋದ್ರೆ ಮತ್ತೆ ಹೋಯ್ತು. ಇದು ಬೆಟ್ಟದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಬೆಟ್ಟದ ಇತಿಹಾಸದಲ್ಲಿ ಒಂದು ಸಣ್ಣ ಘಟನೆಯಲ್ಲಿ ಹೇಳ್ತೀನಿ. ಒಬ್ಬ ದೇವರಾಜ ಒಡೆಯರ್ ಅಂತಕ್ಕಂಥವರು ಹೆಂಡತಿ ಸಮೇತ ಇಲ್ಲಿ ಯಾವೂ ಇಲ್ಲ, ನಾನು ಹೇಳ್ತಿರೋದು ಒಂದು 600-700 ವರ್ಷದ ಹಿಂದೆ ಅವ್ರಿಗೆ ಸಿಡ್ಲು ಹೊಡೆದ್ಬಿಡ್ತು ಬಂದಾಗ ರಾಜರಿಗೆ. ಅವರೆಲ್ಲರನ್ನು ಬಚಾವ್ ಮಾಡಿ ಕೇವಲ ಅವರು ಜುಟ್ಟು ಮಾತ್ರ ಸುಟ್ಟೋಯ್ತು. ಆ ರಾಜನ್ನ ಬೋಳ ದೇವರಾಜ ಅರಸ ಅಂತಾನೆ ಕರೀತಾ ಇದ್ರು. ದೇವರಾಜ ಬೋಳರಾಜ ಅಂತಾನೆ ಕರೀತಾ ಇದ್ರು. ಇದು ಇತಿಹಾಸದಲ್ಲಿ ಇರೋದು. ಆ ನಂತರ ಏನು ಮಾಡಿದ್ರು, ಬದುಕಿದ್ರಲ್ಲ ರಾಜರು ಅಂತ ಹೇಳಿ ಇಲ್ಲಿ ಕೊಡುಗೆಗಳನ್ನು ಕೊಟ್ಟು ಧಾರ್ಮಿಕ ಕೇಂದ್ರವಾಗಿ ಇದನ್ನು ಅಭಿವೃದ್ಧಿ ಮಾಡಿದ್ರು. ಹೇಳಿ ಇವತ್ತು ಮಹಾರಾಣಿಯವ್ರು ಬಂದು ನಿಂತ್ಕೋಬೇಕಾ ನಮ್ಮ ಜೊತೆಲಿ, ನನ್ನ ಬೆಟ್ಟ ಉಳಿಸಿ ಅಂತ. ಈ ಬೆಟ್ಟಕ್ಕೆ ನಾವು ಎಷ್ಟು ಕಷ್ಟಪಟ್ಟು ಈ ಹಂತವನ್ನು ಬದಲಾಯಿಸಬೇಕು ಅಂತ 25 ವರ್ಷದಿಂದನೇ ಒಂದು ಪ್ರಾಜೆಕ್ಟ್ ಅಂತ ತಗೊಂಬಂದ್ರು. ನಾವೆಲ್ಲ ಕೂತ್ಕೊಂಡು ಅಪೋಸ್ ಮಾಡಿದ್ವಿ. ಅದು ಹೇಗಿದೆಯೋ ಹಾಗೇ ಇರಲಿ ಸುತ್ತ. ಆಮೇಲೆ ನಮ್ಮ ಜನಕ್ಕೆ ಒಂದು ದೊಡ್ಡ ಅಪನಂಬಿಕೆ ಏನು ಅಂದರೆ, ಬೆಟ್ಟ ಹತ್ಬೇಕಾದ್ರೆ ಕುಂಕುಮ ಅರಿಶಿಣ ಹಾಕೋದು. ಮಳೆ ಬಂದರೆ ಆ ಕುಂಕುಮ ಕೆಂಪು ನದಿ ನೀರು ಥರ ಹರ್ಕೊಂಡು ಹೋಗುತ್ತೆ. ಇದು ಪರಿಸರಕ್ಕೆ ಆಗ್ತಾ ಇರ್ತಕ್ಕಂಥ ಹಾನಿಗಳಲ್ಲಿ ಅದು ಒಂದು. ಇದೆಲ್ಲ ಆಯಿತು. ಸರ್ಕಾರ ಈಗ ಯಾವುದೋ ದುಡ್ಡು ಬಂದಿದೆ, ನಾವು ಮಾಡ್ತೀವಿ. ಯಾರು ನಮ್ಮನ್ನು ತಡೆಯೋರು? ಮೀಟಿಂಗ್ಗಳಿಗೆ ಹೋದ್ರೆ ಇದಕ್ಕೊಂದು ಕಮಿಟಿ ಇದೆ. ಏನು, ಪರಿಸರ ಸಮಿತಿ ಕಮಿಟಿ, ಹೆರಿಟೇಜ್ ಕಮಿಟಿ, ಹೆರಿಟೇಜ್ ಕನ್ಸರ್ವೇಷನ್ ಕಮಿಟಿ, ಇವೆಲ್ಲ ಇದೆ. ಈ ಸರ್ಕಾರಗಳು ಯಾವುದು ಮೀಟಿಂಗೂ ಕರೆಯಲ್ಲ, ಯಾರನ್ನೂ ಕೇಳೋದೇ ಇಲ್ಲ. ಅದರಲ್ಲಿ 21 ಜನ ಸದಸ್ಯರಲ್ಲಿ 11 ಜನ ಸರ್ಕಾರಿ ಅಧಿಕಾರಿಗಳು, ಮಾಲೆ ತಜ್ಞರು. ಆ ತಜ್ಞರನ್ನ ಕರೆಯೋದೇ ಇಲ್ಲ ಮೀಟಿಂಗ್. ಈಗ
ಮುಗಿದೋಯ್ತು ನಮ್ಮ ಕಮಿಟಿ. ನಾನು 2004ರಿಂದ ಕಮಿಟಿಲಿದ್ದೇನೆ. ಈಗ ಮುಗಿದಾಲೆ 8 ತಿಂಗಳಾಯಿತು. ಈಗ ಏನಿದ್ರು ಸರ್ಕಾರಿ ಅಧಿಕಾರಿಗಳೇ ಸೇರಿಕೊಂಡು ತೀರ್ಮಾನಗಳು ಮಾಡ್ತಾ ಇದ್ದಾರೆ. ಹೀಗಾದರೆ ಹೇಗೆ ಬೇಕಾಗಿ ಮಾಡ್ಕೋಬೋದಲ್ಲ. ನಾವಿದ್ರೆ ಮುಲಾಜಿಲ್ದಂಗೆ ಅಪೋಸ್ ಮಾಡ್ತಿದ್ದೆ ನಾನಂತೂ. ನನ್ನ ಕಂಡ್ರೆ ಅವ್ರಿಗೆ ಹೆದರಿಕೆನೆ, ಏನು ಮಾಡ್ತಾರೆ ಇವರು ಅಂತ. ಅದಕ್ಕೆ ಸೇರಿಸಿಲ್ಲ. ಮೇಜರ್ ಜನರಲ್ ಸುಧೀರ್ ಅಂಬತ್ಕೆರೆ ಅವ್ರನ್ನ 5 ವರ್ಷದಿಂದ ತೆಗೆದಾಕ್ಬಿಟ್ರು. ಅವರು ನಾನು ಸೇರ್ಕೊಂಡು ಗಲಾಟೆ ಮಾಡ್ತಿದ್ವಿ. ಇನ್ನು NR ಅಶೋಕ್ ಅಲ್ಲಿ ಬಂದಿದ್ರು, ಕೆಳಗಡೆ ಇದ್ರು, ಅವ್ರನ್ನೂ ತೆಗೆದಾಕಿದ್ರು. ರವಿ ಗುಂಡೂರಾವ್ ಇದ್ರು, ಅವ್ರನ್ನೂ ತೆಗೆದಾಕಿದ್ರು. ಅದೇನಾಗ್ಬಿಟ್ಟಿದೆ, 10 ವರ್ಷ ಒಬ್ಬ ಅಕಾಡೆಮಿಷಿಯನ್ ಆಗಿರ್ಬೇಕಾದವನು ಇರಬೇಕು ಅಂಥೇಳಿ ಇದೆ. ಅಷ್ಟನ್ನು ಮಾಡ್ದೆ. ಸೊ ಈಗೇನಾಗಿದೆ, ನಾವೆಲ್ಲ ಸೇರಿಕೊಂಡು ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಹೆಚ್ಚು ಪ್ರಚಾರ ಮಾಡಿ ಸ್ವಚ್ಛತೆಯ ಜೊತೆಯಲ್ಲಿ ಬೆಟ್ಟ ಉಳಿಬೇಕು. ಅದಕ್ಕೆ ನಿಮ್ದೆಲ್ಲ ಸಹಕಾರ ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಅಜ್ಜಿಯನ್ನ ಒಂದು ಮಗು ಪ್ರಶ್ನೆ ಕೇಳ್ತು, ಒಂದು ಅಜ್ಜಿ ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳ್ತು. ಅವ್ರ ತಂದೆ ತಾಯಿ ಪಕ್ಕದಲ್ಲೇ ಇದ್ರು. 380 ಒಂದು ಅಜ್ಜಿ. ಮಕ್ಕಳ ತಕ್ಷಣ ಆ ಮಗು ಕೇಳ್ತು ಅಮ್ಮನಿಗೆ, ಅಮ್ಮ ಸಾಧ್ಯನಾ ಇದು ಅಂತ. ಅಯ್ಯೋ ಇರ್ಬೋದು, ಗಾಂಧಾರಿ 100 ಜನ ಇದ್ರಲ್ಲ, ಅಜ್ಜಿಗೆ ಇರ್ಬೋದೇನೋ ಅಂತ ಅಮ್ಮ ಹೇಳ. ಆಮೇಲೆ ಅವರಪ್ಪ ಅಂತ ಇನ್ನ ಹೌದಲ್ಲ ಇರ್ಬೋದೇನೋ ಅಂತ. ಎಲ್ಲಿದ್ದಾರೆ ಅಷ್ಟಂತ. ಅಲ್ಲಪ್ಪ 380 ನನ್ನ ಮರಗಳು ಮಕ್ಕಳು, ಅದ್ರ ಮೇಲೆ 100 ಮಕ್ಕಳುಗಳು, ಮತ್ತೆ ಅಳಿಲು, ಗಿಳಿ, ಇರುವೆ, ಕೋತಿ, ಅವು ಎಲ್ಲ ನನ್ನ ಮಕ್ಕಳು ಅಂತ. ಇದು ವೃಕ್ಷದೇವತೆ ಕಾನ್ಸೆಪ್ಟ್. ಇನ್ನೊಂದು ನಮ್ಮ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ಸರ್, ಇಲ್ಲೆಲ್ಲ ಬಂದಿರೋರು ನಾವೆಲ್ಲ ಯಾರು ಚಾಮುಂಡಿ ಬೆಟ್ಟದಲ್ಲಿ ವಾಸವಿಲ್ಲ. ಮರಗಳನ್ನ ಬೆಳೆಸ್ತಾ ಇದ್ದೀವಿ. ಆದ್ರೆ ಚಾಮುಂಡಿ ಬೆಟ್ಟದಲ್ಲಿ ಇರೋರೆ ಮರಗಳ ಮೇಲೆ ಕ್ಯಾಮ್ರಾ ಹಾಕೊಂಡು ಮೊಳೆ ಹೊಡೆದು ಮರನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ತಲೆ ಮೇಲೆ ಇದೆ ಇದು. ಇದೆಂತ ದೌರ್ಭಾಗ್ಯ ನೋಡಿ ಸರ್. ಇಲ್ಲಿ ನಾವು ಚಾಮುಂಡಿ ಬೆಟ್ಟನ ಉಳಿಸ್ಬೇಕು ಮತ್ತು ಪರಿಸರನ ಉಳಿಸ್ಬೇಕು ಅಂತ ನಿಮ್ಮೆಲ್ಲರ ಜೊತೆ ಇದ್ದೀವಿ ನಾವು. ನೀವೆಲ್ಲ ಮಾಡ್ತಿದ್ರೆ ನಾವು ಯಾಕೆ ಮಾಡಬಾರ್ದು? ನಮ್ಮ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ನಾವೇ ಏನು ಮಾಡಿಲ್ಲ ಅಂದರೆ ಬೇರೆಯವ್ರ ಹತ್ರ ಮಾಡೋಕ್ಕೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು? ನಾವು ಮಾಡಿ ತೋರಿಸೋದನ್ನ ನೋಡೋರು ಕಲಿತಾರೆ. ನಾವು ಈಗ ಚಾಮುಂಡಿ ಬೆಟ್ಟನ ನಾವು ಉಳಿಸಿದ್ರೆ ನಮ್ಮ ಮುಂದಿನ ಪೀಳಿಗೆಗೂ ನೋಡೋಕ್ಕೆ ಅವಕಾಶ ಇರುತ್ತೆ ಅವ್ರಗಳಿಗೆ. ಅದು ಕತೆ ಆಗುಳಿಯಲ್ಲ. ಈಗ ಮುಂಚೆ ಎಲ್ಲ ಕತೆ ಆಗುಳಿತಿತ್ತು. ಈಗ ಚಾಮುಂಡಿ ಬೆಟ್ಟ ಒಂದು ಕಾಲದಲ್ಲಿತ್ತು ಅಂತ ನಾವು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ನಾವು ಉಳಿಸ್ಬೇಕೀಗ ಅವ್ರಗಳಿಗೋಸ್ಕರ. ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ಚಾಮುಂಡಿ ಬೆಟ್ಟದ ಸಂರಕ್ಷಣೆಗೋಸ್ಕರ. ನಾವು ಬೇರೆಯಿಂದ ನಾವು ಬೇರೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಫಸ್ಟ್ ನಾವು ಇನಿಷಿಯೇಟಿವ್ ತಗೋಬೇಕು. ಯೂತ್ಸ್ ರಿವಾಲ್ಟರಿ ಶುಡ್ ಹ್ಯಾಪನ್. ಯೂತ್ಸ್ ಬರಲಿಲ್ಲ ಅಂದರೆ ಬೇರೆ ಜನ್ರೇಷನ್ ಅವ್ರು ಬರೋಕ್ಕಾಗಲ್ಲ. ಅಂದರೆ ಬೆಟ್ಟ ಹೆಂಗಿರ್ಬೇಕು ಹಂಗಿರಬೇಕು. ವಿ ಡೋಂಟ್ ಎಕ್ಸ್ಪೆಕ್ಟ್ ಸಮಥಿಂಗ್ ಎಲ್ಸ್. ಯಾಕೆಂದರೆ ಕೆಳಗಡೆನೂ ಇದೆ, ಕೆಳಗಡೆ ಅಂಗಡಿಗಳಿದೆ. ಇಲ್ಲಿಂದ ಅಂತ ಮಹಾನ್ ದೂರ ಏನಿಲ್ಲ. ಇಲ್ಲಿಂದ 3 ಕಿಲೋಮೀಟರ್ 14 ಕಿಲೋಮೀಟರ್ ವಿ ಕ್ಯಾನ್ ಗೋ. ಕಟ್ಟಡಗಳು ಬೇಡ, ನಮಗೆ ಕಾಡೇ ಬೇಕು. ನನ್ನ ಪ್ಲಕಾರ್ಡಲ್ಲಿ ಹೇಳ್ತಾ ಇದೆ, ಪ್ರೊಟೆಕ್ಟ್ ಗ್ರೀನ್ ಹಿಲ್ಸ್ ಫಾರ್ ಅ ಗೋಲ್ಡನ್ ಫ್ಯೂಚರ್. ನಮ್ಮ ಫ್ಯೂಚರ್ಗೂ ಅಷ್ಟೇ